ಕೆರೆಗೆ ಹೋಗಿದ್ದೇವೆ ಅಲ್ಲಿ ಕೆರೆ ಹತ್ರ, ಹಾಗೆ ಇದು ಇನ್ಸ್ಟಾಗ್ರಾಮಿಗೆ ಒಂದು ವಿಡಿಯೋ ಶೂಟ್ ಮಾಡಿ ಬರುವ ಅಂತೇಳಿ. ನಿನ್ನೆ ಇದು ಬಂದಿತ್ತಲ್ಲ, ಎಂತ ಕಾಡು ಬಂದಿದ್ದೆಲ್ಲ ಬಂದಿತ್ತಲ್ಲ, ಎಂತ ಕಾಡು ಬಂದಿದೆ ಅಲ್ಲ, ಅದರ ಕಾಳು ಕುರಿತು ಎಂತ ಹೇಳಿಕೆ ಬರುದಿಲ್ಲ. ಹಾಗೆ ಇದು ಮೊನ್ನೆ ಮಳೆ ಬಂದು ಇದು ಬಿದ್ದಿದೆ ಬಾಳೆ ಗಿಡ, ಹಾಗೆ ಅದನ್ನು ಕಟ್ ಮಾಡೇ ಇಲ್ಲ. ಹಾಗೆ ಅಲ್ಲಿ ಕಟ್ ಮಾಡಿದ್ದದಿತ್ತು, ಅಲ್ಲಿ ಇಟ್ಟಿದ್ರಪ್ಪ. ಹಾಗೆ ಅಲ್ಲೇ ಚೊಂಗವಾಗಿ ಹೋಗಿದೆ, ಅಲ್ಲಿ ಇದ್ದಿದ್ದು ತರಲೇ ಇಲ್ಲ. ಹಾಗೆ ಇವತ್ತು ತಂದದ್ದು ತರುವಾಗ ಸಿಕ್ಕಿತ್ತಲ್ಲ. ಹಾಗೆ ನಮ್ಮ ಮನೇಲಿ ಉಂಟಲ್ಲ ಬಾಳೆಗೊನೆ ಎಷ್ಟು ಸಹ ಇರ್ತದೆ, ಹಾಗೆ ಜಾಸ್ತಿ ಇದ್ದದ್ದು ಅಂಗಡಿಗೆ ಕೇಳ್ತಾರೆ, ಹಾಗೆ ಕೊಡುದು. ಇದು ನಮ್ಗೆ ಹಣ್ಣು ಮಾಡ್ಲಿಕ್ಕೆ ಆ ಚೊಂಗ ಕಟ್ಟಿ ಹೋಗಿದೆ, ಬಿದ್ದು ಮೊನ್ನೆ ಆವತ್ತೇ ಬಿದ್ದಿದೆ. ಹೌದು, ಹಾಗೆ ಹೋಗುವ, ಇನ್ನು ಬ್ಲಾಗ್ ಮಾಡುವ. ಬನ್ನಿ 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 ಬೇಗ. ಎಲ್ಲಿದ್ದಾರೆ? ಬರ್ತಾ ಇದ್ದಾರೆ. ಟಿಂಕು, ನೀರಿನ ಹತ್ರ ಎಂತ ಮಾಡುದು? ಹೋಗಿ ಬಂದಿದ್ದಷ್ಟೇ ಎಲ್ಲಿಗೂ. ಹಾಗೆ ನೋಡಿ, ಬಂದ ತಕ್ಷಣ ನೀರು ಕುಡಿಯುವ ವ್ಯವಸ್ಥೆ ಮಾಡಲಾಗಿದೆ ಬೆಕ್ಕುಗಳಿಗೆ. ಹೋಗಿ ಬಂದ ತಕ್ಷಣ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ ಟಿಂಕು. ಮಾಡಲಾಗಿದೆ. ಕಟ್ಟಿ ಆಯ್ತು, ಯಾಕಂದ್ರೆ ಇಲ್ಲದ ಉಂಟ ಈಗ ಕಟ್ಟಿಡುದು ಎಂತ ರಾತ್ರಿ ಬಂದು ತಿಂತ ಬೇರು ಜಾಸ್ತಿ ಬರ್ತದೆ. ನಾನು ಮತ್ತೆ ಅಮ್ಮ ಸೇರಿ ಒಂದು ಕಳ್ಳ ಕೆಲಸ ಮಾಡಿದ್ದೇವೆ. ರೋಡ್ ಸೈಡ್ ಅಲ್ಲಿ ಮುಗುಡಿ ಗಿಡ ಉಂಟಲ್ಲ, ಮುಗುಡಿ ಹೇಳುದಲ್ಲ, ಬುಗುಡಿ ಆಗಿರ್ಬೇಕು. ಬುಗುಡಿ ಗಿಡ ಉಂಟಲ್ಲ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇತ್ತು, ಯಾರ್ದೋ ಮನೆ ಕಾಂಪೌಂಡ್ ಅಲ್ಲಿ ಹೊರಗೆ ಹೊರಗೆ ಅಂದ್ರೆ ರೋಡ್ ಸೈಡ್, ಅದು ಬಸ್ ಎಲ್ಲ ಹೋಗೋ ಪ್ಲೇಸ್ ಅಲ್ಲಿ. ಅದು ಅಲ್ಲಿಂದ ಬೀಜ ಹಾರಿ ಬಂದು ಇದಾಗಿದೆ ಗೊತ್ತಿಲ್ಲ, ಗಿಡ ಎಲ್ಲ ಆಗಿದೆ ಗೊತ್ತಿಲ್ಲ, ಅಲ್ಲೆಲ್ಲ ಆಗಿತ್ತು. ಹಾಗೆ ನಾನು ಅಮ್ಮ ಗಾಡಿಯಲ್ಲಿ ಹೋಗ್ತಿರುವಾಗ ಹೂ ಕಂಡಿದ್ದು, ನಿಂತು ನೋಡಿದೆವು, ಅಲ್ಲೆಲ್ಲ ಬೀಜ ಎಲ್ಲ ಕಾಣ್ತಾ ಇತ್ತಲ್ಲ, ಅಲ್ಲಿಂದ ರೋಡ್ ಸೈಡ್ ಇಂದ ತೆಗೆದು ತಂದೆವು. ಅದೇ ನಾವ್ ಹೇಳೋದು ಕದ್ದಿ ತಂದ ಇದು ಅಂತೇಳಿ. ಎಂತ ಹೂವಿನ ಬೀಜ ಈಗ ಗಿಡ ಆಗ್ತಾ ಬಂದ. ನೀರು ಹಾಕುವ ಆಚೆ ಈಚೆ ಆಗಿದೆ ನೋಡಿ, ಇದು ನೋಡಿ ಬುಗುಡಿ ಇಲ್ಲೆಲ್ಲ ಉಂಟು. ನಮ್ಮ ಅದೊಂದು ಯೆಲ್ಲೋ ಕಲರ್ ಆರೆಂಜ್ ಕಲರ್ ಇರ್ತದೆ, ಅದನ್ನ ತಂದದ್ದು ಇದೇ ಗಿಡ. ಈ ಗಿಡ ನೋಡುವ, ನಿಮ್ಗೆ ದೊಡ್ಡ ಆಗುವಾಗ ತೋರಿಸ್ತೇನೆ. ಗಿಡ ಪುದೀನ ಗಿಡ ಪಜ್ಜು ಆಗಿದೆ ಆಯ್ತಾ. ಒಮ್ಮೆ ಮೊನ್ನೆ ಸತ್ತದಂತ ನೋಡಿ, ಈಟ ಹಾಕ್ಬಾರ್ದು ಅಂತ ಅದಕ್ಕೆ ಜಾಸ್ತಿ ಹಾಕ್ಬಾರ್ದು. ಅಲ್ಲ, ಇದಕ್ಕೆ ಇದು ಹಾಕಿದೆ ಎಂತದಂತ ಹೇಳಿದ್ರೆ ಅರಳಿ ಹಿಂಡು ಉಂಟಲ್ಲ, ಅದನ್ನು ನಮ್ಮ ಮನೆಯವರು ಹಾಕಿದ್ದು ನೋಡಿ, ಎಂತ ಆಗಿದೆ ಎಲ್ಲ ಸತ್ತು ಹೋಗಿದೆ. ಒಮ್ಮೆಲೆ ಜಾಸ್ತಿ ಹಾಕಿ ನಂಗೆ ಗೊತ್ತೇ ಇಲ್ಲ ಹಾಕಿದ್ದು. ಈಗ ಪಜ್ಜು ಆದದ್ದು ಒಳಗಿತ್ತು, ಫುಲ್ ಇತ್ತು ಪುದೀನ, ಚಂದಾಗಿತ್ತು. ಅಪ್ಪ ಎಂತ ಮಾಡಿದ್ರು, ಎಲ್ಲ ಗೊಬ್ಬರ ಹಾಕಿ ನೋಡಿ ಕೊಂದಿಡುದು, ಡೈಲಿ ಗೊಬ್ಬರ ಹಾಕುದು, ಗೊಬ್ಬರ ಹಾಕಿ ಸತ್ತೋಗಿದೆ. ಈಗ ಜೀವ ಆಗಿದೆ ನೋಡಿ, ಇದಕ್ಕೆಲ್ಲ ಗೊಬ್ಬರ ಹಾಕಿದೆ ಹೂವಿನ ಗಿಡಕ್ಕೆ, ಚಂದಾಗಿದೆ. ಎಂತ ಆಗ್ಲಿಲ್ಲ, ಪುದೀನ ಗಿಡ ಸತ್ತದ್ದು ಪಜ್ಜು ಆದದ್ದು. ಹೌದು, ಮತ್ತೆ ಇದು ಅಕ್ಕನ ಮನೆಯಿಂದ ತಂದದ್ದು ನೋಡಿ. ಇದೆಲ್ಲ ನಿಮ್ಗೆ ತೋರಿಸಿದೇನೆ, ಇದು ಅಜ್ಜಿ, ನಮ್ಮ ಹತ್ರದ ಅಜ್ಜಿ ಮನೆ, ನಮ್ಮ ಹತ್ರದ ಮನೆಯಿಂದ ಅಜ್ಜಿ ಕೊಟ್ಟ ಹೂವಿನ ಗಿಡ. ಈಗ ಚಳಿಗಾಲ ಅಲ್ಲ, ಈ ಬಸಳೆ ಉಂಟಲ್ಲ ಹೂ ಹೋಗ್ತದೆ, ಅದನ್ನ ತೆಗಿಬೇಕು ನೋಡಿ. ಹೋಗಿ ನೋಡಿ ಇಲ್ಲಿ ನೋಡಿ, ಈಗ ತೆಗಿಬೇಕಾದ, ಇಲ್ಲದ ಅದು ಬಸಳೆ ಒಳ್ಳೇದಾಗುದು. ಇಲ್ಲಿ ಉಂಟು ತೋರಿಸಿ, ಹೂ ನೋಡಿ, ಇಲ್ಲಿ ಉಂಟು, ಇಲ್ಲೆಲ್ಲ ತೆಗ್ದೇನೆ ಮಾತ್ರ ನೋಡಿ. ಇಲ್ಲಿ ಅದಲ್ಲ, ಅದು ತೆಗಿಬೇಕು. ಈಗ ನಿಮ್ಮ ಮನೆಯಲ್ಲಿ ಯಾರ ಮನೆಯಲ್ಲಿ ಆದ್ರೂ ಬಸಳೆ ಇದ್ರೆ ಈ ರೀತಿ ತೆಗೀರಿ ಹೂವನ್ನೆಲ್ಲ. ಇದಾದ್ರೆ ಎಂತಾದ್ರೆ ಹಳೆ ಬಸಳೆ ದಂಪಲ್ಲ, ಇದು ಹೊಸತ್ತು ಮೊನ್ನೆ ಹಾಕಿದಷ್ಟೇ ಅಲ್ಲ, ಹೊಸತಲ್ಲಿ ಹೂ ಆಗ್ತದಾ? ಅಲ್ಲ, ಹಳೆಗದ್ರಲ್ಲಿ ಆಗ್ತದೆ. ಇದು ಹೊಸ ಚಳಿಗಾದ್ರೆ ಅದಕ್ಕೊಂದು ರೋಗ. ಹೊಸ ಈಗ ಹೂ ಆದ್ರೆ ಹಳೇದು ಮತ್ತೆ ಹೊಸತು ಎರಡರಲ್ಲಿ ಸಹ ತೆಗಿಬೇಕಾ? ಹಳೆ ತೆಗಿಬೇಕಂತ ಇಲ್ಲ, ಹೊಸದ್ರಲ್ಲಿ ಮಾತ್ರ ಹಂಚಿಕೆ ಹೋಗುದಷ್ಟೇ ನೋಡಿ, ಇದಕ್ಕೆ ದೊಂಪಗೆ ಹೋಗುದಷ್ಟೇ. ಈಗ ತೆಗಿಯುದೆಂತಕ್ಕೆ? ತೆಗಿಲ್ಲದ ಅದು ಒಳ್ಳೇದಾಗಿಲ್ಲ, ಗಿಡ ಇದಾಗ್ತದೆ, ಸಪೂರ ಆಗ್ತದೆ. ಹೊಸತ್ತಿಗೆ ಹೊಸತ್ತಿಗೆ, ಹಳತ್ತಿಗೆ ಎಂತ ಆಗುದಿಲ್ಲ. ಇದು ತೆಗಿಬೇಕು ನೋಡಿ, ಈಗೆಲ್ಲ ಪದಾರ್ಥ ಮಾಡದೆ ಬಿಡುದಿಲ್ಲ. ಹೂ ಕೊಡಿ ಎಲ್ಲ ಕೆಳಗೆ ಹಾಕಿದೆ ನಾನು, ಇಲ್ಲ ಅಲ್ಲಿ ಉಂಟು, ಕೊಡ್ತೇನೆ. ಇಲ್ಲೆಲ್ಲ ಹೋಗಿದೆ ಅಂತ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಚಿಕ್ಕದ ಇದು ಇಲ್ಲಿ ಇಲ್ಲೆಲ್ಲ ಮತ್ತೆ ಕಾಯಿ ಆಗ್ತದೆ. ಅದು ಈ ಸಲ ಕಾಯಿ ಆಗುದು ಬೇಡ, ಅದು ದೊಂಪಕ್ಕೆ ಹೋಗುದಷ್ಟೇ. ಈಗ ಎಲೆ ಎಲ್ಲ ತೆಗೆದು ಪದಾರ್ಥ ಮಾಡಿದ್ರೆ ಇಲ್ಲಿ ದೊಡ್ಡ ಎಲೆ ಕಾಣ್ತದೆ, ನಿಮ್ಗೆ ಕಾಣ್ತದೆ ಸರಿ ಕಾಣ್ತಾ ಉಂಟು. ದೊಡ್ಡ ಎಲೆ ತೆಗೆದು ಪದಾರ್ಥ ಮಾಡಿದ್ದೇನೆ ಮೊನ್ನೆ. ಈ ಹೂವನ್ನು ತೆಗಿಲಿಕ್ಕೆ ನೀವು ಅದು ಇದು ಮಾತ್ರ ಹಳೆ ದಂಪದ್ದು ಬೇಡ, ಹೊಸತ್ತಿಗೆ ಇದು ಇಂತ ಚಿಕ್ಕದು ಸಹ ಉಂಟಲ್ಲ ಸುಮಾರು. ಯಾವ್ದನ್ನು ಮತ್ತೆ ಅದು ಒಳ್ಳೇದಾಗುದಿಲ್ಲ ಅಂತ ಬಸಳೆದ್ದು ಎಲೆ ಬಳ್ಳಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ನವಿಲು ಮರಿ ಎಲ್ಲ ನೋಡಿದ್ರಲ್ಲ, ಅದು ನಮ್ಮ ಮನೆಯಲ್ಲಿ ಬರುದು.
ಮೊನ್ನೆಯಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಬೆಕ್ಕುಗಳು ಉಂಟಲ್ಲ, ಮಾರಿ ಅಲ್ಲ, ಚಿಕ್ಕ ಚಿಕ್ಕ ಮಾರಿ, ಈ ಬೆಕ್ಕುಗಳು ಹಿಡಿಲಿಕ್ಕೆ ರೆಡಿ ಆಗುದು. ಮತ್ತೆ ಆ ನಾವಿಲು ಬರುವಾಗ ಬೆಕ್ಕನ್ನೆಲ್ಲ ಒಳಗೆ ಹಾಕಿ ಅದು ಹೋದ ನಂತರ ಬಿಡುದು. ದೊಡ್ಡ ನಾವಿಲು ಬಂದ್ರೆ ಎಂತ ಬೆಕ್ಕುಗಳು ಹಿಡಿಯುವುದಿಲ್ಲ, ಎಂತ ಆಗುದಿಲ್ಲ. ಈ ಚಿಕ್ಕ ಚಿಕ್ಕ ಮಾರಿ ಅಲ್ಲ, ಅದು ಆಚೆ ಈಚೆ ಓಡುವಾಗ ಇದಕ್ಕೆ ಹಿಡಿಲಿಕ್ಕೆ ಭಾರಿ ಖುಷಿ ಆಗ್ತದೆ ಬೆಕ್ಕುಗಳಿಗೆ. ಮತ್ತೆಂತ ಮಾಡುದು, ಇದು ನಮ್ಗೆ ಫಸ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದ್ದು. ಇಲ್ಲದಿದ್ರೆ ನಾವೀಗ ನೋಡಿದ್ರೆ ಬೆಕ್ಕು ಹಿಡ್ದು ಆಗ್ತಿತ್ತು. ಅದ್ರಲ್ಲಿ ಇಲ್ಲ, ಕಪ್ಪಿದ ಬೆಕ್ಕು ಉಂಟಲ್ಲ ಸ್ವಲ್ಪ ಬ್ಲಾಕ್ ಇದ್ದು, ಭಯಂಕರ ಚಾಲ ಅದು ಹಿಡಿಲಿಕ್ಕೆ. ಫ್ರೂಟ್ಸ್ ತಂದದ್ದು ನಾವು, ಫ್ರೂಟ್ಸ್ ತಿನ್ಬೇಕಲ್ಲ. ಇದು ಕೀ ಫ್ರೂಟ್ ನ ಫಸ್ಟ್ ಟೈಮ್ ತಿನ್ನೋದು, ಒಂಥರ ಹುಳಿ ಹುಳಿ ಚಂದ ಇತ್ತು. ಮತ್ತೆ ಇದು ಕೂಡ ಹಾಗೆ, ಇದು ಟೊಮೆಟೊ ಅಲ್ಲ, ಹಾಗೆ ಇದು ತಂದು ಇದು ಕಚ್ಚಂಬರ ಮಾಡ್ಲಿಕ್ಕೆ ಉಂಟು, ಸಲಾಡ್ ಬರ್ತಿರೋದು. ಹಾಗೆ ಇದು ಫ್ರೂಟ್ಸ್ ಎಲ್ಲ ತಿನ್ಬೇಕು. ಇದು ಜಾಸ್ತಿ ಅಲ್ಲ, ಒಂದೇ ತಂದದ್ದು, ಇದು ಒಂದು ತಂದದ್ದು, ಇದು ಸ್ವಲ್ಪ ಜಾಸ್ತಿ ಹಾಗೆ ಇದೆಲ್ಲ ಒಂದೊಂದೇ ತರುದು ನಾವು, ಜಾಸ್ತಿ ತರುದಲ್ಲ. ಆರೆಂಜ್ ಮತ್ತೆ ಆಪಲ್ ಮಾತ್ರ ಇಷ್ಟು ಸ್ವಲ್ಪ ತರ್ತೇವೆ. ಪಪ್ಪಾಯ ನಾವೀಗ ತಂದದ್ದು ನೋಡಿ, ನಮ್ಮ ಮನೇಲಿ ಉಂಟಲ್ಲ ಮರ ಬಿದ್ದದಂತ ಬಿದ್ದಿದೆ, ಹಾಗೆ ಅಂಗಡಿಯಿಂದಲೇ ತಂದಿದ್ದೇವೆ. ಹಣ್ಣಾಗಿದೆ ಆಗಿದೆ, ಅದು ನೋಡ್ಲಿಕ್ಕೆ ಹಣ್ಣಾದಾಗೆ ಉಂಟು, ಹಣ್ಣಾಗಿದೆ, ಕಲರ್ ಉಂಟಲ್ಲ. ಕಾಯಿ ಒಂದು ಸಿಗ್ತೇನೆ ನೋಡಿ, ಮಾರಿಕೊಂಡಿರ್ತದೆ. ಜಾಮೂನ್ ಫ್ರೂಟ್ಸ್ ಅಂತ ಹೇಳ್ತಾರೆ, ಆಗಿರ್ಬೇಕು. ನೇರಳೆ ನಾವ್ ಹೇಳುದು, ಅದು ಅದರ ಮರ ಆಗ್ತದೆ ಇನ್ನು. ಈಗ ಗಿಡ ಉಂಟು, ಇನ್ನು ಅದು ದೊಡ್ಡದಾಗ್ಬೇಕಾದ್ರೆ ತುಂಬಾ ಇದು ಬೇಕಾ ಅಂತ ಟೈಮ್. ನೋಡಿ ಬಿಳಿ ಬದನೆಕಾಯಿ, ಬದನೆಕಾಯಿ ಇದು ಇನ್ನು ಎರಡು ಉಂಟು. ಒಂದು ಇದು ಬೀಜಕ್ಕಿಡುವ, ಬೀಜಕ್ಕೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಒಂದು, ಅಲ್ಲಿ ಒಂದು ಉಂಟು. ಮತ್ತೆ ಅಲ್ಲಿ ಗಿಡದಲ್ಲಿ ಇದು ತರ್ಬೇಕಿತ್ತು ಹಾಕ್ಲಿಕ್ಕೆ, ಕೊಡಿ ಅದನ್ನು. ನೋಡಿ ಇಷ್ಟು ಸಿಕ್ಕಿದ್ದು, ಹಾಗೆ ಇದನ್ನು ಕೊಡುವ ಅಂದ್ರೆ ನನ್ನ ಮಾವ ಬರ್ತಾರೆ ಇವತ್ತು, ಅವರಿಗೆ ಕೊಡುವ ಅಂತ ಹೇಳಿ. ಇದು ಅಲ್ಲ, ಬಿಳಿ ಬದನೆಕಾಯಿ ನಮಗೆ ಉಂಟಲ್ಲ, ಒಂದು ಕೇರಳದಿಂದ ಒಂದು ಪರಿಮಳದ ಪಾರ್ಸೆಲ್ ಬಂದಿದೆ. ಪರಿಮಳವೇ, ಎಲ್ಲ ಪಾರ್ಸೆಲ್ ಎಲ್ಲ ಪ್ಯಾಕ್ ಆಗಿ ಬರುವಾಗ ಪರಿಮಳ ಇರುದಿಲ್ಲ ಅಲ್ಲ, ತುಂಬಾ ಪರಿಮಳದ. ಇದೆಂತ ಆಗಿರ್ಬೋದು ನಿಮಗೆ ನೋಡುವಾಗ ಹೇಗೆ ಕಾಣ್ತಾ ಉಂಟು ನೋಡಿ, ತುಂಬಾ ಪರಿಮಳದ ಪಾರ್ಸೆಲ್ ಇದು. ಅಂದ್ರೆ ಪ್ರಾಪರ್ ಕೇರಳದಿಂದ ಬಂದಂತಹ ಪಾರ್ಸೆಲ್ ಇದು. ಯಾಕಂದ್ರೆ ಇದು ಅಲ್ಲೇ ಆಗುದು. ನಿಮ್ಗೀಗ ಸ್ವಲ್ಪ ಐಡಿಯಾ ಗೊತ್ತಿರ್ಬೋದು, ಎಂತ ಅಂತ ಯೋಚನೆ ಮಾಡ್ತಾ ಇರಿ. ಇಲ್ಲಿ ಓಪನ್ ಆಗುವಾಗ ನಿಮ್ಗೆ ಗೊತ್ತಾಗ್ತದೆ. ನೋಡಿ ಇದು ಪಾರ್ಸೆಲ್ ಇದೆಂತ ಗೊತ್ತುಂಟಾ? ಎಂತ ಹೇಳಿ, ಇದು ನೋಡಿದರೆ ಗೊತ್ತಾಗ್ತದೆ ಎಂತ ಅಂತ ಹೇಳಿ. ಪರಿಮಳದ ಪಾರ್ಸೆಲ್ ಎರಡು, ಒಂದು ಓಪನ್ ಮಾಡಿದ್ರು ಮೊನ್ನೆ. ಇದೆಂತ ಅಂದ್ರೆ ಏಲಕ್ಕಿ, ಅಂದ್ರೆ ಇದು ಕೇರಳದಲ್ಲಿ ಅಲ್ಲಿ ಏಲಕ್ಕಿ ಆಗುದಲ್ಲ, ನಿಮ್ಗೆ ಗೊತ್ತಿರ್ಬೋದು. ಎಂತ ಅದು ಒರಿಜಿನಲ್ ಇದು ಏಲಕ್ಕಿ, ಅವರ ತೋಟದಿಂದಲೇ ತಂದ ಏಲಕ್ಕಿ. ಇದರಲ್ಲಿ 1 2 ಕೆಜಿ ಉಂಟು, 1 ಕೆಜಿ, ಇದೊಂದು ಕೆಜಿ. ಪರಿಮಳ ಅಂತೂ ಇದು ಏಲಕ್ಕಿ ಉಂಟಲ್ಲ, ನಮ್ಗೆ ಇಲ್ಲಿ ಅಂಗಡಿಯಿಂದೆಲ್ಲ ತರ್ತೇವಲ್ಲ, ಅದು ಪರಿಮಳ ಇಲ್ಲ. ಪರಿಮಳ ಉಂಟು, ಆದ್ರೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಪರಿಮಳ ಇಲ್ಲ. ಇದು ತುಂಬಾ ಪರಿಮಳ ನೋಡಿ. ಈಗ ಇದು ಖಾಲಿ ಪ್ಲಾಸ್ಟಿಕ್, ಇದು ಓಪನ್ ಮಾಡ್ಲಿಲ್ಲ, ಇಷ್ಟು ರೂಮ್ ಬರ್ತಾ ಉಂಟು. ಇದು ಪ್ಲಾಸ್ಟಿಕ್ ಓಪನ್ ಮಾಡಿದ್ರೆ ಫುಲ್ ಪರ್ಫ್ಯೂಮ್ ರೂಮ್ ಸ್ಪ್ರೇ ರೀತಿಯಲ್ಲಿ ಪರಿಮಳ ಬರ್ಬೋದು. ಒಂದು ಎಂತದ್ದು ತಿನ್ನುವ ಅಂತ ಆಗ್ತಾ ಉಂಟು ಪರಿಮಳ, ಸ್ವೀಟ್ ಪರಿಮಳ. ಅದಂದ್ರೆ ಕೇರಳದಲ್ಲಿ ಒಬ್ರು ಇದ್ರು, ಅವರಲ್ಲಿ ತರಿಸಿದ್ದು. ತುಂಬಾ ಲಾಂಗ್ ಬಂದಿದೆ, ಕೂದಲು ಕಾಣ್ತಾ ಉಂಟಾ? ತುಂಬಾ ಲಾಂಗ್ ಬಂದಿದೆ. ನಿಮ್ಗೆ ಎಂತ ಗೊತ್ತುಂಟಾ, ಕೆಲವರಿಗೆಲ್ಲ ತಲೆನೋವು ಇರ್ತದಲ್ಲ, ಅವರೆಲ್ಲ ಜಾಸ್ತಿ ಎಣ್ಣೆ ಹಾಕ್ಬೇಕು ತಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತಿಟ್ಟು ಮತ್ತೆ ತಲೆಗೆ ಸ್ನಾನ ಮಾಡ್ಬೇಕು. ಸ್ವಲ್ಪ ಬಿಸಿ ಮಾಡಿ ಹಾಕಿ ಒಳ್ಳೇದು. ಯಾವ ಎಣ್ಣೆ ಸಾಕ್ತದೆ, ನೀವು ಯಾವ್ದು ಯೂಸ್ ಮಾಡ್ತೀರಲ್ಲ ಅದನ್ನು ಹಾಗೆ ಸರಿ ಇಲ್ಲಿಗೆ ತಾಗ್ಬೇಕು ನೋಡಿ, ಸ್ಕಾಲ್ಪಿಗೆ, ನಮ್ಮ ತಲೆ ಬುರುಡಿಗೆ ಸರಿ ಇದಾಗ್ಬೇಕು. ಹಾಗೆ ನನ್ಗೆ ಸಿಗ ಎಣ್ಣೆ ಹಾಕ್ಬೇಕು, ತಲೆಗೆ ಎಣ್ಣೆ ಹಾಕ್ಬೇಕು. ತುಂಬಾ ವಾರದಲ್ಲಿ ನಾನೊಂದು 3 ಸಲ ಆದ್ರೂ ಹಾಕಿ ಹಾಕ್ತೇನೆ. ಎಂತ ಗೊತ್ತುಂಟು, ಇನ್ನೊಂದು ತಲೆಗೆ ಎಣ್ಣೆ ಹಾಕೋ ಮೊದಲು ಸರಿಯಾಗಿ ಫಸ್ಟ್ ಬಾಚ್ಬೇಕು. ಅದು ಎಲ್ಲರಿಗೂ ಗೊತ್ತಿರ್ಬೋದು. ಯಾಕಂತ ಹೇಳಿದ್ರೆ ಸಿಕ್ಕುಂಟಲ್ಲ, ಸಿಕ್ಕನ್ನೆಲ್ಲ ತೆಗೆದುಕೊಳ್ಬೇಕು. ತಲೆಗೆಲ್ಲ ಎಣ್ಣೆ ಹಾಕಿ ಆಯ್ತು.
ಮತ್ತೆ ಇದು ಕೆಲವರಿಗೆ ಮಸಲ್ ಸ್ಕ್ರಾಚ್ ಆಗುದು ಗೊತ್ತುಂಟಾ, ಕಾಲಿದ್ದು ಬೆರಳು ಹೀಗೆ ಹಾಕೊಂಡಿದ್ರು ಹೀಗೆ ಕ್ರಾಸ್ ಹೋಗುದು, ಅಥವಾ ಕಾಲಿನ ಇದು ಎಂತ ಹೇಳುದು, ಕಾಲು ಹೀಗೆ ಇದ್ರೆ ಇಲ್ಲಿ ಬರ್ತದಲ್ಲ ಈ ಪ್ಲೇಸ್ ಎಂತ ಹೇಳುದು ಗೊತ್ತಿಲ್ಲ, ಕಾಲಿಂದ ಅಲ್ಲಿ ಕೆಲವರಿಗೆ ರಾತ್ರಿ ಎಲ್ಲ ಮಸಲ್ ಸ್ಕ್ರಾಚ್ ಆಗ್ತದೆ. ಇಲ್ಲದಿದ್ರೆ ನನಗೆ ಎಲ್ಲಿ ಗೊತ್ತುಂಟಾ, ಕಾಲಿನ ಬೆರಳು ಉಂಟಲ್ಲ ಹೀಗೆ ಇರ್ತದೆ ಸಣ್ಣಷ್ಟಕ್ಕೆ, ಎಂತ ಸ್ವಲ್ಪ ಇದು ಎಂತಾದ್ರೂ ಆದ್ರೆ ಹೀಗೆ ಹೋಗ್ತಿತ್ತು, ಕ್ರಾಸ್ ಆಗ್ತಿತ್ತು. ಯಾಕೆ ಈಗಿಲ್ಲ, ಅದು ಯಾಕೆ ಗೊತ್ತುಂಟಾ, ನೀರು ಕುಡಿಯುದು ಕಡಿಮೆ ಆಗಿದೆ. ನೀರು ಕುಡಿಯುದು ಕಡಿಮೆ ಆಗಿ ನಂಗೆ ಇದ್ದದೆಲ್ಲ ಸೀಕು ಶುರು ಆಗಿದೆ. ಈಗ ಇಲ್ಲ ಎಂತ ಕೇಳಿದ್ರೆ, ನಾನು ಇದು ನೋಡಿ 2 ಬಾಟಲ್ ಕುಡ್ದಾಯ್ತು ಬೆಳಿಗ್ಗೆ. ಈಗ ಮಧ್ಯಾಹ್ನ ತಲೆನೋವು ಕೂಡ ಮೇನ್ ಆಗಿ ಗಡಿಗಡಿಗೆ ತಲೆನೋವು ಆಗುದು ಇದು ನೀರು ಕಡಿಮೆ ಆಗಿ. ಹಾಗೆ ಈಗ 1 ಕಾಲ ಆಯ್ತು, ಇನ್ನೊಂದು ಇದು ಬಾಟಲ್ ಕುಡಿಲಿಕ್ಕೆ ಉಂಟು. ಟೋಟಲ್ ಒಂದು 2.25 ಲೀಟರ್ ದಿನಕ್ಕೆ ಕುಡಿಯುವುದು ನಾನು. ಹಾಗೆ ನನ್ನ ಮಸಲ್ ಸ್ಕ್ರಾಚ್, ಕಾಲು ಕ್ರಾಸ್ ಆಗುದು, ತಲೆನೋವು ಆಗುದು ಕಡಿಮೆ ಆಯ್ತು. ಆದ್ರೆ ನನಗೆ ಅದೇ ಜಾಸ್ತಿ ಆಯ್ತು, 1 ಗ್ಲಾಸ್ ಕುಡಿತಿದ್ದದಲ್ಲ. ಹಾಗೆ ನನ್ಗೆ ತಲೆನೋವು ಆಗುದು ಅದೆಲ್ಲ ಕಡಿಮೆ ಆಗಿದೆ. ನೀರು ಕುಡ್ದು ಅದಕ್ಕೆ ಉಂಟಲ್ಲ, ಯಾರಿಗಾದ್ರೂ ಈ ಮೈಗ್ರೇನ್ ಅಲ್ಲ ನಾರ್ಮಲ್ ತಲೆನೋವು ಬರ್ತದಲ್ಲ ಹೀಗೆ ಹೊರಗೆ ಹೋಗುವಾಗ, ಅದೆಲ್ಲ ಆಗುದೇ ನೀರು ಕಡಿಮೆ ಆಗಿ. ನೀರು ಸರಿ ಕುಡಿಬೇಕು. ಈಗ ನಾನು 3 ಬಾಟಲ್ ಕುಡಿತೇನೆ, ತಲೆನೋವು ಇಲ್ಲ. ಮಸಲ್ ಇದು ಮಾತಾಡ್ಲಿಕ್ಕೆ ಇದು ಉಗುರು ಮಸಲ್ ಸ್ಕ್ರಾಚ್ ಉಗುರೆಲ್ಲ ಹೀಗೆ, ಉಗುರಲ್ಲ ಬೆರಳೆಲ್ಲ ಹೀಗೆ ಕ್ರಾಸ್ ಎಲ್ಲ ಆಗ್ತದೆ, ಎಲ್ಲ ಸರಿಯಾಗಿದೆ. ನೀರು ಕುಡೀರಿ, ಯಾರಿಗಾದ್ರೂ ಆ ರೀತಿಯ ಪ್ರಾಬ್ಲಮ್ ಇದೆ, ತಲೆನೋವು ಬರುದು, ಕಾಲೆಲ್ಲ ಮಸಲ್ ಸ್ಕ್ರಾಚ್ ಎಲ್ಲ ಆಗುದು, ಅದು ಹಾಗೆಲ್ಲ ವಿಷಯ. ಮತ್ತೆ ಇದು ಪಾರ್ಸೆಲ್ ಇದ್ದು ಹೇಳುವಾಗ ನಂಗೆ ಆಗ ಹೇಳಿಕೆ ಮರ್ತೋಯ್ತು. ಎಂತ ಹೇಳಿದ್ರೆ, ಕೆಲವರಿಗೆ ಗೊತ್ತಿಲ್ಲದೆ ಪಾರ್ಸೆಲ್, ಒಂದು ನಿಮ್ಗೆ ಸುದ್ದಿ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಪಾರ್ಸೆಲ್ ಬಂದು ಬ್ಲಾಸ್ಟ್ ಆದದ್ದು, ಅದು ವಿಷಯ ಎಂತ ಸಹ ಇರ್ಲಿ, ಆದ್ರೆ ಗೊತ್ತಿಲ್ಲದೆ ಯಾರಾದ್ರೂ ಕಳಿಸಿದ ಪಾರ್ಸೆಲ್ ಅನ್ನು ತಕೊಳ್ಳೇಬಾರ್ದು ಅಂತ ನಾವ್ ಹೇಳುದು. ಯಾಕೆಂತ ಹೇಳಿದ್ರೆ ತಕೊಳ್ಳೇಬಾರ್ದು, ರಿಟರ್ನ್ ಕಳಿಸ್ಬೇಕು. ಇಲ್ಲದಿದ್ರೆ ನಮ್ಗೆ ಗೊತ್ತಿದೆ ತಕೊಳ್ಬಹುದು. ಹಾಗೆ ಪಾರ್ಸೆಲ್ ತಕೊಳ್ಳುವಾಗೆಲ್ಲ ಜಾಗ್ರತೆ. ನಮಗೆ ಇದು ಗೊತ್ತಿದ್ದೆ ಬಂದದ್ದು ಪಾರ್ಸೆಲ್. ಹಾಗೆ ಯಾರಿಗಾದ್ರೂ ಗೊತ್ತಿಲ್ಲದೆ ಎಂತ ಹೇಗೆ ವಿಷಯ ಎಂತ ಆಗಿರ್ತದೆ ಹೇಳಿಕೆ ಯಾರಿಗೆ ಹೇಳಿಕ್ ಆಗುದಿಲ್ಲ ಅಲ್ಲ, ಗೊತ್ತಿಲ್ಲದ ಪಾರ್ಸೆಲ್ ಪರಿಮಳ ನೋಡಿ ಗೊತ್ತಾಗುದು. ಹಾಗೆ ಪಾರ್ಸೆಲ್ ತಗೊಳ್ಳುವಾಗ ಸಹ ಹಾಗೆ ಜಾಗ್ರತೆ. ಮತ್ತೆ ನೀರು ಕುಡಿಯಿರಿ, ತುಂಬಾ ತಲೆನೋವು ಮಸಲ್ ಸ್ಕ್ರಾಚ್ ಎಲ್ಲ ಇದ್ರೆ. ಮತ್ತೆ ತಲೆಗೆ ಎಣ್ಣೆಯನ್ನು ಹಾಕಿದ ನಂತರ ಬಾಚಿ, ನನ್ಗೆ ಆಗ ಹೇಳಲಿಲ್ಲ ನಾನು ನೋಡಿ ಈಗ ಫುಲ್ ತಲೆಗೆ ಬಾಚಿ ಫುಲ್ ಈಗ ಕಟ್ಟಿ ಡ್ರೆಸ್ ಅನ್ನೆಲ್ಲ ಫುಲ್ ಈ ರೀತಿ ಮಾಡಿ ಬರುದು. ಯಾಕಂದ್ರೆ ತಲೆ ಕೂದಲು ಸಿಕ್ಕಾಕೊಂಡು ಕಿಚನಿಗೆಲ್ಲ ಬೀಳ್ತದಲ್ಲ, ಹೀಗೆಲ್ಲ ಮಾಡಿ ಬರ್ಬೇಕು ಫುಲ್ ಡ್ರೆಸ್ ಅನ್ನೆಲ್ಲ. ಎಂತ ಹೇಳುದು ಕನ್ನಡದಲ್ಲಿ ಹೀಗೆ ಗೊತ್ತಿಲ್ಲ, ಹಾಗೆ ಹೇಳುದು. ಹಾಗೆ ಎಲ್ಲ ಮಾಡಿ ಅದು ತಲೆಗೆ ಎಣ್ಣೆ ಹಾಕಿದ ನಂತರ ಬಾಚಿ. ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.